So before I start this, what is the reason? ಏನ್ ರೀಸನ್ ಇರ್ಬೋದು ನನ್ನ ಮಂತ್ರ ನಾಟ್ ವರ್ಕಿಂಗ್, ಮೈ ಪ್ರೇಯರ್ಸ್ ನಾಟ್ ವರ್ಕಿಂಗ್, ಏನ್ ಕಾರಣ ಇರ್ಬೋದು? So that is what we are going to find out now. So ಮಂತ್ರ ಅಂದ್ರೆ ಏನು? ಮಂತ್ರ ಮನಸ್ಸಿಗೆ ಶಕ್ತಿಯನ್ನ ಕೊಡುವಂತ ಒಂದು ತಂತ್ರ. ಅದು ಮನಸ್ಸಿಗೆ ತ್ರಾಣವನ್ನ ಕೊಡುವಂತ ಒಂದು ಮೆಥಡ್. ಅದು ಮನಸ್ಸಿಗೆ ಪವರ್ ಕೊಡುವಂತ ಒಂದು ಶಕ್ತಿ ಅದು. So this is mantra. Mantra can be anything. Mantra can be anything. It can be Om, it can be Om Namah Shivaya, it can be Maha Mrutyunjaya mantra, athwa it can be Gayatri mantra. It can also be I am a good boy or you are a good girl. Adu mantrane. ಓಕೆನಾ? ನೀವು ನಿಮಗೆ ಏನ್ ಹೇಳ್ಕೊಳ್ತೀರಾ ಅದು ಮಂತ್ರನೇ, ಹೌದೋ ಇಲ್ವೋ? ಈ ಸ್ಪಿರಿಚುಯಾಲಿಟಿ ಅಂದ್ರೆ ಏನು? ಸತ್ಯವನ್ನ ಅರಿತುಕೊಳ್ಳುವಂತಹ ಒಂದು ವಿಧಾನ. ಓಕೆ, ಬೀಯಿಂಗ್ ಸ್ಪಿರಿಚುವಲ್ ಮೀನ್ಸ್ ಐ ಆಮ್ ಆನ್ ದ ಪಾತ್ ಆಫ್ ಟ್ರೂತ್, ಸೊ ನಾಟ್ ವೇವರಿಂಗ್ ಅವೇ ಫ್ರಮ್ ಇಟ್. ಸೊ ದಟ್ ಈಸ್ ದ ಆಕ್ಚುಯಲ್ ಮೀನಿಂಗ್ ಆಫ್ ಸ್ಪಿರಿಚುಯಾಲಿಟಿ. ಈಗ ಇಲ್ಲಿ ಎಲ್ಲರೂ ಸಹ ಯಾವ್ದಾದ್ರು ಒಂದು ಮಂತ್ರದ ಜಪ ಮಾಡ್ತಾ ಇದ್ದೀರಾ. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ವೆರಿ ಗುಡ್. ಓಂ ನಮಃ ಶಿವಾಯ ಮಾಡ್ತೀರಾ, ಅಥವಾ ಓಂ ಮಾಡ್ತೀರಾ, ಅಥವಾ ಗಾಯತ್ರಿ ಮಾಡ್ತೀರಾ, ಏನೋ ಒಂದು ಮಾಡ್ತಾ ಇದ್ದೀರಾ. ಬಟ್ ದ ಡಿಸೈರ್ಡ್ ರಿಸಲ್ಟ್ಸ್ ಬರ್ತಾ ಇಲ್ಲ. ಯಾಕೆ ಡಿಸೈರ್ಡ್ ರಿಸಲ್ಟ್ಸ್ ಬರಲ್ಲ? ನಾನೀಗ ಜಸ್ಟ್ 1 or 2 minutes ಬ್ಯಾಕ್ ಐ ಟೋಲ್ಡ್ ಮಂತ್ರ ಅಂದ್ರೆ ಏನು. ಸೊ ನಾನು ನನಗೆ ಏನು ಹೇಳ್ಕೊಳ್ತೀನಿ ಅದು ಮಂತ್ರ, ನಾನು ಬೇರೆಯವ್ರಿಗೆ ಏನು ಹೇಳ್ತೀನಿ ಅದನ್ನು ಮಂತ್ರ. ಎವ್ರಿ ಥಾಟ್ ಆಫ್ ಮೈನ್ ಇಸ್ ಅ ಮಂತ್ರ, ಎವ್ರಿ ವರ್ಡ್ ಆಫ್ ಮೈನ್ ಇಸ್ ಅ ಮಂತ್ರ, ಎವ್ರಿ ಫೀಲಿಂಗ್ ಆಫ್ ಮೈನ್ ಇಸ್ ಅ ಮಂತ್ರ, ಎವ್ರಿ ಇಂಟೆನ್ಷನ್ ಆಫ್ ಮೈನ್ ಇಸ್ ಅ ಮಂತ್ರ, ಎವ್ರಿ ವೃತ್ತಿ ದಟ್ ಈಸ್ ಆಟಿಟ್ಯೂಡ್ ಆಫ್ ಮೈನ್ ಇಸ್ ಅ ಮಂತ್ರ. ಸೊ ಮಂತ್ರ ಅಂದ್ರೆ ಗೊತ್ತಾಯ್ತಾ ಏನು ಅಂತ? ಮಂತ್ರ ಅಂದ್ರೆ ಬರೀ ಕೂತ್ಕೊಂಡು ಓಂ ನಮಃ ಶಿವಾಯ 10 ನಿಮಿಷ ಮಾಡಿದ್ದು ಅಥವಾ 1 ಮಾಲೆ ಮಾಡಿದ್ದು ಗಾಯತ್ರಿ ಅದು ಮಾತ್ರ ಮಂತ್ರ ಅಲ್ಲ. ಮಂತ್ರ ಅಂದ್ರೆ ನೀವು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅದು ಮಂತ್ರನೇ. ಈಗ ಬೆಳಗ್ಗೆ ಎದ್ದೇಳ್ತೀರಾ, ಬ್ಯೂಟಿಫುಲ್ ಆಗಿ ಸ್ನಾನ ಮಾಡ್ತೀರಾ, ವಂಡರ್ಫುಲ್ ಆಗಿ ಭಗವಂತನ ಹಿಂದೆ ಅಥವಾ ಭಗವಂತನ ಮುಂದೆ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಭಕ್ತಿಯಿಂದ 10-15 ನಿಮಿಷ 1 ಮಾಲೆ ಓಂ ನಮಃ ಶಿವಾಯ ಜಪ ಮಾಡ್ತೀರಾ, ಅಥವಾ ಓಂ ಮಾಡ್ತೀರಾ, ಅಥವಾ ಮಹಾಮೃತ್ಯುಂಜಯ ಮಾಡ್ತೀರಾ, ಅಥವಾ ಗಾಯತ್ರಿ ಮಾಡ್ತೀರಾ, ಇಲ್ಲ ಅಂದ್ರೆ ಅಫರ್ಮೇಶನ್ಸ್ ಮಾಡ್ತೀರಾ. ಯಾವುದೋ ಒಂದು ಒಟ್ನಲ್ಲಿ ನೀವು ಮಾಡ್ತಾ ಇದ್ದೀರಾ. ಕರೆಕ್ಟ್, ವೆರಿ ಗುಡ್. ನಾವು ಅದನ್ನ ಅಲ್ಲಿಗೆ 10-15 ನಿಮಿಷಕ್ಕೆ ಮಾಡಿದ ನಂತರ ಮಿಕ್ಕಿದ್ದು 23 ಗಂಟೆ 45 ನಿಮಿಷ ಏನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಮಿಕ್ಕಿದ್ದು 23 ಗಂಟೆ 45 ನಿಮಿಷ 15 ನಿಮಿಷ ಬೆಳಗ್ಗೆ ಕೂತಿದ್ದೀರಾ. ಮಿಕ್ಕಿದ್ದು 23 ಗಂಟೆ ಚಿಲ್ಲರೆ, ಓ ನಾನು ಇದನ್ನ ಮಾಡಿದ್ದೀನಿ, ಅದರ ಫಲಿತಾಂಶ ನನಗೆ ಸಿಗತ್ತಾ? ಡೌಟ್, ದೆನ್ ಸಸ್ಪಿಷನ್. ಓಕೆ, ಸೊ ಓಕೆ, ನನ್ನ ಮಗ ನನ್ನ ಮಾತು ಕೇಳ್ತಾನ? ಡೌಟ್. ಓಕೆ, ನನ್ನ ಮಗಳು ನನ್ನ ಬಗ್ಗೆ ಏನ್ ತಿಳ್ಕೊಳ್ತಾ ಇದ್ದಾಳೆ? ಡೌಟ್. ದೆನ್ ವೆದರ್ ಮೈ ಹಸ್ಬೆಂಡ್ ವಿಲ್ ಲಿಸನ್ ಟು ಮೀ ಆಫ್ಟರ್ ಡೂಯಿಂಗ್ ದಿಸ್ ಪ್ರೇಯರ್ ಆರ್ ಮೆಡಿಟೇಷನ್? ಡೌಟ್. ವೆದರ್ ದಿಸ್ ಮೆಡಿಟೇಷನ್ ವಿಲ್ ಹೀಲ್ ಮೀ, ಕ್ಯೂರ್ ಮೀ? ಡೌಟ್. ಸೊ ಆಲ್ ದೀಸ್ ವಿಲ್ ರನ್ ಇನ್ ಯುವರ್ ಮೈಂಡ್ 23+ hours. ಸೊ ಮಂತ್ರ ಅಂದ್ರೆ ಏನಂತ ಹೇಳಿದ್ದೆ ನಾನು? ಒಂದೊಂದು ಸಂಕಲ್ಪನು ಮಂತ್ರ. ಈಗ ಡೌಟ್ ಅನ್ನೋದು ನೆಗೆಟಿವ್, ಸಸ್ಪಿಷನ್ ನೆಗೆಟಿವ್, ಇರಿಟೇಷನ್ ನೆಗೆಟಿವ್, ಆಂಗರ್ ನೆಗೆಟಿವ್, ಫ್ರಸ್ಟ್ರೇಷನ್ ನೆಗೆಟಿವ್, ಯಾರ ಮೇಲಾದ್ರೂ ಕಂಪ್ಲೇಂಟ್ ಮಾಡೋದು ನೆಗೆಟಿವ್, ಅವ್ರ ಮೇಲೆ ಇವ್ರ ಮೇಲೆ ಮಾತಾಡೋದು ನೆಗೆಟಿವ್, ದುರ್ಗುಟ್ಟಿ ಮಕ್ಕಳನ್ನ ನೋಡೋದು ನೆಗೆಟಿವ್. ಸೊ ಈಗ ನೀವು ಇಡೀ ದಿನದಲ್ಲಿ ನೆಗೆಟಿವ್ ಜಾಸ್ತಿ ಇದೆಯಾ ಪಾಸಿಟಿವ್ ಜಾಸ್ತಿ ಇದೆಯಾ ಹೇಳ್ತೀರಾ? ನೋ ಅದು ಆನ್ಸರ್. ನಮ್ಮ ಯೋಚನೆಗಳ ಮೇಲೆ ಹೋಗತ್ತಲ್ವಾ ಗುರುಜಿ? ಅದೇ ಯೋಚನೆ ಬೇರೆ ಮಾಡ್ತೀರಾ, ನಾನ್ ಮಾಡ್ತಾ ಇದ್ದೀನಿ, ಓ ಐ ಆಮ್ ಡೂಯಿಂಗ್ ದಿಸ್. ಸಮ್ವನ್ ಹೂ ಇಸ್ ಗಾಟ್ ಲೈಕ್ ಕ್ರಾನಿಕ್ ಡಯಾಬಿಟಿಸ್, ಓ
ಡೈಲಿ ಇಂಜೆಕ್ಷನ್ ತಗೋಬೇಕು. ಇನ್ ಎಷ್ಟು ವರ್ಷ ತಗೋಬೇಕಪ್ಪ? ಈಸ್ ಬುಕಿಂಗ್. ಓಕೆ, ನೆಕ್ಸ್ಟ್ ಇದು ಇನ್ಸುಲಿನ್ ತಗೊಂಡು ಸಾಕಾಯ್ತು ಅಂತ ಇನ್ನೊಬ್ಬ. ಸೊ ಆಲ್ ದೀಸ್ ಥಿಂಗ್ಸ್ ಆಡ್ ಟು ಮಂತ್ರಾಸ್. ನಾವು ಈಗ ಯಾವ ಮಂತ್ರ ಜಾಸ್ತಿ ಪವರ್ಫುಲ್ ಇದೆ ನೀವು ಯೋಚನೆ ಮಾಡಿ. Sir, Okay. even thoughts will come under mantras. Absolutely right. Absolutely right. Thought also comes under mantra. Now, which mantra is more powerful? Okay. ಯೋಚನೆ ಮಾಡಿ ನೀವು ಪಾಸಿಟಿವ್ ಅಂತಂದ್ರೆ ಓಕೆ, ಯು ಕ್ಯಾನ್ ಹೋಲ್ಡ್ ಆನ್ ಟು ಪಾಸಿಟಿವ್. ಈಗ ನೀವು ಬೆಳಗ್ಗೆ ಎದ್ದು ಓಂ ನಮ ಶಿವಾಯ ಅಥವಾ ರಾಮ ಜಪ ಮಾಡಿದ್ರಿ. ಸೊ ಎವ್ರಿ 1 hour ಹ್ಯಾವ್ ಯು ರಿಮೆಂಬರ್ಡ್ ರಾಮ? ಆರ್ ಓಕೆ, ಇವತ್ತು ಬೆಳಗ್ಗೆ ಆಯ್ತು, ನನ್ನ ಕೋಟ ದೇವ್ರದ್ದು ಹೆಸರು ತಗೊಂಡೆ, ದಟ್ ಈಸ್ ಓವರ್, ಗಾಡ್ ವಿಲ್ ಡೂ ದ ರೆಸ್ಟ್ and I can do whatever I want. No, not possible. So we'll take an example. ನೀವು ಹಳ್ಳಿಗಳಲ್ಲಿ ಈ ಎಲ್ಲಾದ್ರೂ ಮೇಲಾಗೆ ಕನ್ನಡದಲ್ಲಿ ಏನ್ ಹೇಳ್ತೀರಾ? ಮೇಲ ಜಾತ್ರೆ. ಜಾತ್ರೆಯಲ್ಲಿ ಈ ಜಾಯಿಂಟ್ ವೀಲು, ಈ ಮೆರಿಗೋ ರೌಂಡ್ ಎಲ್ಲ ನೀವು ಕೂತಿದ್ದೀರಲ್ವಾ? ಸೊ ಜಾತ್ರೆಯಲ್ಲಿ ಜಾಯಿಂಟ್ ವೀಲ್ ಮೇಲೆ ಕೂತ್ಕೊಳ್ತೀರಾ. ಆ ಜಾಯಿಂಟ್ ವೀಲ್ ಕೈಯಲ್ಲಿ ಓಡಿಸ್ತಾನೆ ಅವನು ಓಡಿಸ್ತಾನೆ ಒಂದು ಸರ್ಟನ್ ಸ್ಪೀಡ್ ರೀಚ್ ಆದ್ಮೇಲೆ he stops because the momentum will carry on. Okay, the gravity or whatever it is that is going to inertia will carry on the motion of the giant wheel. Fine. ಸ್ವಲ್ಪ ಅದಾದ್ಮೇಲೆ ಅದ್ರ ಸ್ಪೀಡ್ ಕಮ್ಮಿ ಆಗುತ್ತೆ. ಅವನ್ ಏನ್ ಮಾಡ್ತಾನೆ, ಮತ್ತೆ ಕೈ ಹಾಕ್ಬಿಟ್ಟು ರೊಟೇಟ್ ಮಾಡ್ತಾನೆ ಸ್ಪೀಡ್ ಇನ್ಕ್ರೀಸ್ ಮಾಡ್ಲಿಕ್ಕೆ. ಹೌದೋ ಇಲ್ವೋ? ಹಾಗೇನೆ ನೀವು ಬೆಳಗ್ಗೆ ಮಾಡಿರ್ತಕ್ಕಂಥ ಮಂತ್ರ ವೆರಿ ಪವರ್ಫುಲ್, ವೆರಿ ಗುಡ್. ಆದ್ರೆ ಬರ್ತಾ ನೀವು ಮಾಡತಕ್ಕಂಥ ಯೋಚನೆಗಳಿಂದ, ಆಲೋಚನೆಗಳಿಂದ, ನೆಗೆಟಿವಿಟಿಗಳಿಂದ, ವೇಸ್ಟ್ಗಳಿಂದ ಆ ಮಂತ್ರದ ಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು? ಅದಕ್ಕೆ ಪವರ್ ಕೊಡ್ಬೇಕು. ಸೊ ಗಂಟೆಗೆ ಒಂದ್ಸಲನೋ 2 ಗಂಟೆಗೆ ಒಂದ್ಸಲನೋ ಮತ್ತೆ ಆ ಒಂದು ಮಂತ್ರ 11 ಸಲ ಹೇಳೋದಾಗ್ಲಿ ಮಾಡಬಹುದು. ಇಲ್ಲ ಅಂತಂದ್ರೆ ಇಡೀ ದಿನ ನೋ ಆಂಗ್ಸೈಟಿ, ನೋ ಸ್ಟ್ರೆಸ್, ನೋ ಸ್ಟ್ರೈನ್, ನೋ ಕಂಪ್ಲೇಂಟ್ಸ್, ನೋ ಆಂಗರ್, ನೋ ಫ್ರಸ್ಟ್ರೇಷನ್, ನೋ ಡೌಟ್, ನೋ ಸಸ್ಪಿಷನ್. ಇದಾಗತ್ತಾ? ಇಫ್ ಯು ಕ್ಯಾನ್ ಡೂ ದಿಸ್, ನಿಮ್ಮ 15 ನಿಮಿಷದ ಮಂತ್ರ ವಿಲ್ ವರ್ಕ್ ವಿದಿನ್ 1 day. 15 ನಿಮಿಷದ ಮಂತ್ರ, 15 minutes mantra will work. If at all you don't have anxiety the whole day, no suspicion, no doubt, okay, and no stress, no strain. ಕೇಳಿಸ್ತಾ ಇದೆಯಾ ದೇವರೇ ಎಲ್ಲರಿಗೂ? Okay, now you tell me which is more. ನಿಮ್ಮಲ್ಲಿ ನೆಗೆಟಿವಿಟಿ ಜಾಸ್ತಿ ಇದೆಯಾ, ಪಾಸಿಟಿವಿಟಿ ಜಾಸ್ತಿ ಇದೆಯಾ? ಸೊ ಇಟ್ ಈಸ್ ಸಮಥಿಂಗ್ ಲೈಕ್ ದಿಸ್. ನೀವು ಮಾತ್ರೆ ತಗೊಂಡ ನಂತರ ಯು ಹ್ಯಾವ್ ದಟ್ ಇನ್ ಮೈಂಡ್, ಓಕೆ, ನಾನು ಮಾತ್ರೆ ತಗೊಂಡಿದ್ದೀನಿ, ನಾನು ಖಂಡಿತ ಗುಣಮುಖನಾಗ್ತೀನಿ ಅಂತ. ಮಾತ್ರೆ ತಗೊಂಡ ನಂತರ ಆ ಡಾಕ್ಟರ್ ಸರಿ ಇದಾನ ಇಲ್ವೋ, ಮಾತ್ರೆ ಸರಿ ಇದೆಯೋ ಇಲ್ವೋ, ಮಾತ್ರೆ MG ಸರಿ ಕೊಟ್ಟಿದಾರೋ ಇಲ್ವೋ, ಇದೆಲ್ಲ ಡೌಟ್ ಬಂದ್ರೆ ನೀವು ಕ್ಯೂರ್ ಆಗ್ತೀರಾ, ಹೀಲ್ ಆಗ್ತೀರಾ? Please tell me. No, sir. No. Then same thing with the mantra also. Yes, sir. So ನೀವು ಒಂದ್ಸಲ ಮಂತ್ರ ಮಾಡಿದ ನಂತರ ಮಂತ್ರದ ಮೇಲೆ ಡೌಟ್ ಬಂದ್ರೆ ಅಥವಾ ಆ ದೇವರ ಮೇಲೆ ಡೌಟ್ ಬಂದ್ರೆ you tell me which one will work. Okay. So what you speak, what you affirm, what you tell, that is important. Okay, devare. So now you got it, why it doesn't work. Now one more thing, ಇನ್ನೊಂದು ಸೀಕ್ರೆಟ್. ಮೇಲೆ ಭಗವಂತ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ನೀವು ಇಷ್ಟೊಂದು ಪ್ರೇಯರ್ಸ್ ಮಾಡ್ತೀರಾ, ಪ್ರೇಯರ್ಸ್ ಆರ್ ನಾಟ್ ಬೀಯಿಂಗ್ ಇಟ್. ಭಗವಂತ ಮೇಲೆ ಕುಳಿತುಕೊಂಡು ಏನು ಮಾಡುತ್ತಿದ್ದಾನೆ? ಸಿಂಪಲ್, ಹಿ ಈಸ್ ಇನ್ ಅ ಬ್ಯೂಟಿಫುಲ್ ಮೋಡ್ ಕಾಲ್ಡ್ ಆಸ್ ಅ ಸಾಕ್ಷಿ ಭಾವ. ಅಂಡ್ ಆ ಸಾಕ್ಷಿ ಭಾವದಲ್ಲಿದ್ದು ಚಿತ್ತಪ್ರಜ್ಞನಾಗಿ ಎಲ್ಲರಿಗೂ ಆಶೀರ್ವಾದ ಕೊಡ್ತಾನೆ. ಏನಂತ ಆಶೀರ್ವಾದ ಕೊಡ್ತಾನೆ ಗೊತ್ತಾ? ತಥಾಸ್ತು, ಸೋ ಬಿ ಇಟ್. ನೀವೇನು ಹೇಳಿದಿರಾ ಅದಾಗ್ಲಿ ಅಂತ. ಸೊ ನೀವು ಬೆಳಗ್ಗೆ ಸಂಕಲ್ಪ ಮಾಡ್ತೀರಾ, ಪ್ರೇಯರ್ ಮಾಡ್ತೀರಾ,
ನನಗೆ ಒಳ್ಳೇದಾಗ್ಬೇಕು, ನನ್ನ ಹೆಂಡತಿ ಮಕ್ಕಳಿಗೆ ಒಳ್ಳೇದಾಗ್ಬೇಕು, ಓಕೆ, ನನ್ನ ಮಕ್ಕಳಿಗೆ ಒಳ್ಳೆ ರ್ಯಾಂಕ್ ಬರಬೇಕು, ನನ್ನ ದೊಡ್ಡ ಮಗನಿಗೆ ಒಳ್ಳೆ ಕೆಲಸ ಸಿಗ್ಬೇಕು, ಚಿಕ್ಕ ಮಗಳಿಗೆ ಒಳ್ಳೆ ಹುಡುಗ ಸಿಗ್ಬೇಕು, ವೆರಿ ಗುಡ್, ತಥಾಸ್ತು ಅಂತಾರೆ. ಅದಾದ ನಂತರ ಯಾವುದೋ ಒಂದು ಹುಡುಗನೋ ಹುಡುಗಿನೋ ಬರುತ್ತೆ, ಓ ಇದು ಸೆಟ್ ಆಗುತ್ತೋ ಇಲ್ವೋ, ಇವ್ರು ಸರಿ ಇದಾರೋ ಇಲ್ವೋ, ಇವ್ರ ಮನೆತನ ಸರಿ ಇದೆಯೋ ಇಲ್ವೋ, ಇವೆಲ್ಲ ಡೌಟ್ಗಳು. ಅಂಡ್ ದೆನ್ ಇವನ್ ಎಕ್ಸಾಮ್ಗೆ ಹೋಗಿದ್ದಾನೆ ಬರೀಲಿಕ್ಕೆ, ಏನ್ ಓದಿದ್ದಾನೆ ಏನೋ ಗೊತ್ತಿಲ್ಲ, ಹೇಳ್ತಾ ಇರ್ತೀನಿ ಓದು ಅಂತ ಮೊಬೈಲ್ ನೋಡ್ತಾ ಕೂತಿರ್ತಾನೆ, ಟಿವಿ ನೋಡ್ತಾ ಕೂತಿರ್ತಾನೆ. ಇದೆಲ್ಲ ನಿಮ್ ತಲೆಯಲ್ಲಿ ಓಡುತ್ತೆ. ಅಲ್ಲಿ ಮೇಲಿಂದ ಎಲ್ಲದಕ್ಕೂ ತಥಾಸ್ತು 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 ಹೇಳ್ತಾ ಇರ್ತಾರೆ. ಸೊ ಏನಾಗತ್ತೆ, ಸಿ ಯಾರೋ ಒಬ್ರು ಹಾಕಿದ್ರು ವಾಟ್ಸಪ್ ಅಲ್ಲಿ, ಬಾವಿಯಲ್ಲಿ ಮುಳುಗಿದ್ದವ್ರನ್ನ ಮಕ್ಕಳನ್ನ ಎತ್ತಬಹುದು, ಮೊಬೈಲ್ ಅಲ್ಲಿ ಮುಳುಗಿರ್ತಕ್ಕಂಥ ಮಕ್ಕಳನ್ನ ಎತ್ತುವುದು ಕಷ್ಟ. ಇಟ್ ಈಸ್ ರೈಟ್. ಮೊಬೈಲ್ ಅಲ್ಲಿ ಟಿವಿನಲ್ಲಿ ಮುಳುಗಿರ್ತಕ್ಕಂಥ ಮಕ್ಕಳಿಗೆ ಎತ್ತೋದು ಬಹಳ ಕಷ್ಟ. ಆದ್ರೆ ಬಾವಿಯಲ್ಲಿ ಮುಳುಗಿದ್ರೆ ಎಷ್ಟೇ ಆಳ ಇರ್ಲಿ ಅವ್ರನ್ನ ಎತ್ತಬಹುದು ಈಸಿಯಾಗಿ. ಎಸ್, ಸೊ ತಥಾಸ್ತು. ನಾವು ಹೂ ಇಸ್ ದಿಸ್ ತಥಾಸ್ತು? ಸೂರ್ಯನಿಗೆ ಇಬ್ರು ಟ್ವಿನ್ ಚಿಲ್ಡ್ರನ್ ಇದ್ದಾರೆ, ಅಶ್ವಿನಿ ದೇವತೆಗಳು. ಈ ಅಶ್ವಿನಿ ದೇವತೆಗಳು ರೌಂಡ್ ಹೊಡಿತಾ ಇರ್ತಾರೆ, ಓಕೆನಾ? ಈ ರೌಂಡ್ ಹೊಡಿಯೋದು, ಅವರು ಎಲ್ಲಾ ದೇವಿ ದೇವತೆಯ ಸಂಕಲ್ಪಗಳನ್ನ ಸಂಪೂರ್ಣವಾಗಿ ಮಾಡ್ತಾರೆ. ಸೊ ಬರೀ ದೇವಿ ದೇವತೆಯ ಸಂಕಲ್ಪ ಸಂಪೂರ್ಣ ಮಾಡೋದಲ್ಲದೆ ಅವರಿಗೆ ಒಂದು ಆಶೀರ್ವಾದ ಇದೆ. ಮನುಷ್ಯ ಏನೇನ್ ತಿಳ್ಕೊಳ್ತಾನೋ, ಮನುಷ್ಯ ಏನೇನ್ ಯೋಚನೆ ಮಾಡ್ತಾನೋ, ಮನುಷ್ಯ ಏನೇನ್ ಸಂಕಲ್ಪ ಮಾಡ್ತಾನೋ, ಅದನ್ನೆಲ್ಲ ಯು ಹ್ಯಾವ್ ಟು ಮ್ಯಾನಿಫೆಸ್ಟ್ ಇಟ್, ಯು ಹ್ಯಾವ್ ಟು ಕಂಪ್ಲೀಟ್ ಇಟ್. ಆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡುವಂತ ಒಂದು ಅವರಿಗೆ ಹೋಮ್ ವರ್ಕ್, ಅವರಿಗೆ ಕ್ಲಾಸ್ ವರ್ಕ್, ಅವರಿಗೆ ಎಲ್ಲಾ ವರ್ಕ್ ಕೊಟ್ಟಿದ್ದಾರೆ. ಸೊ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ತಿರುಗ್ತಾ ಇರ್ತಾರೆ, ಯಾರ್ಯಾರು ಏನೇನ್ ಸಂಕಲ್ಪ ಮಾಡ್ತಾರೆ ತಥಾಸ್ತು, ಅವರ ಹೆಸರೇ ತಥಾಸ್ತು. ದ ಎನರ್ಜಿ ದಟ್ ಕಮ್ಸ್ ಔಟ್ ಆಫ್ ದೀಸ್ ಟೂ ಇಸ್ ಕಾಲ್ಡ್ ಎಸ್ ತಥಾಸ್ತು. ಅದಕ್ಕೆ ಭಗವಂತ ಯಾವಾಗ್ಲೂ ತಥಾಸ್ತು ಅಂತಾರೆ. ಸೊ ನೀವು ತಥಾಸ್ತು ಹೇಳ್ಬೋದು. ನಿಮ್ಮ ಮಗ ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕ್ ಬರ್ಲಿ, ನೀವೇ ಹೇಳಿ ತಥಾಸ್ತು ಅಂತ. ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ಲಿ, ತಥಾಸ್ತು ಅಂತ ನಿಮ್ಗೆ ಹೇಳಲಿಕ್ಕೆ ಆಗೋದಿಲ್ವಾ? ಹೇಳಿ ತಥಾಸ್ತು ಅಂತ ಹೇಳಿದ ತಕ್ಷಣ ಅಶ್ವಿನಿ ದೇವತೆಗಳು ವಿಲ್ ವರ್ಕ್ ಫಾರ್ ಇಟ್ ಅಂಡ್ ದೇ ವಿಲ್ ಕಂಪ್ಲೀಟ್ ದ ಮಿಷನ್. ಡು ಯು ವಾಂಟ್ ಇಟ್ ಆರ್ ನೋ? Yes or no? Yes, sir. Yes, sir. Yes, sir. How many of you want it? Everyone or only a few? Everyone wants it. So All ಹಾಗಾದ್ರೆ of us, sir. yes, ಹಾಗಾದ್ರೆ ಎಲ್ರಿಗೂ ಬೇಕು Everyone. ಸರ್. ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಕೊಟ್ಟಿದ್ಮೇಲೆ ತಥಾಸ್ತು ಅಂತ ಹೇಳಿದ ಅಶ್ವಿನಿ ದೇವತೆಗಳು they will fulfill your whatever your wishes. Okay, yes, tathastu is the keyword. And now main important, see, these Ashwini devatas, they move around the universe and they are closest to Mother Earth. That is where we are staying in the evening between 5 o'clock and 7 o'clock. So careful with whatever you are telling or whatever you are uttering between 5 o'clock and 7 o'clock in the evening. So ಅದಕ್ಕೆ ಎಲ್ಲರೂ ಹೇಳ್ತಾರೆ, ಸಂಜೆ ಹೇಳಿದಾಗ ದೀಪ ಹಚ್ಚೋ ಟೈಮ್ ಅಪ್ಪ, ಅಶ್ವಿನಿ ದೇವತೆಗಳು ಓಡಾಡ್ತಾ ಇರ್ತಾರೆ. ಸೊ ಏನು ಸಂಕಲ್ಪ ಮಾಡ್ತಿದ್ಯಾ ಅಥವಾ ಏನ್ ಮಾತಾಡ್ತಾ ಇದೀಯಾ ಅದು ನಿಜ ಆಗತ್ತೆ. ಸೊ ಕೇರ್ಫುಲ್ ವಿತ್ ಇಟ್. ಓಕೆ, ಎಸ್ ಆರ್ ನೋ? ಇವತ್ತಿಂದ ಕೇರ್ ತಗೊಳ್ತೀರಾ? Yes, sir. Will be in awareness. Will be in awareness. You have to focus on your awareness, not on your thoughts. Don't focus or don't concentrate on your mind. You cannot control your mind, but you have the power to control your awareness. So better be attentive. Can you be attentive? So be it. Yes, sir. That wish gets fulfilled. So your wish, if it wants to be fulfilled, what you have to do? You have to work according to it. ಬೆಳಗ್ಗೆ ಗಾಯತ್ರಿ ಜಪ ಮಾಡಿದ್ರೆ, ಗಾಯತ್ರಿ ಜಪ ವಿಲ್ ಗಿವ್ ಯು ನಾಲೆಡ್ಜ್, ವಿಸ್ಡಮ್. ಹೇಗಾದ್ರೂ ಆ ವಿಸ್ಡಮ್ ಬರುತ್ತೆ ನಿಮಗೆ. ಲ್ಯಾಪ್ಟಾಪ್ ಮುಖಾಂತರ ಬರ್ಬೋದು, ವಾಟ್ಸಪ್ ಮುಖಾಂತರ ಬರ್ಬೋದು, ರೇಡಿಯೋ ಮುಖಾಂತರ ಬರ್ಬೋದು, ಟಿವಿ ಮುಖಾಂತರ ಬರ್ಬೋದು, ಬಟ್ ಯು ವಿಲ್ ಶ್ಯೂರ್ಲಿ ಗೆಟ್ ವಿಸ್ಡಮ್. ಬಟ್ ನೀವು ಗಾಯತ್ರಿ ಜಪ ಹೇಳಿದ ನಂತರ, ನಾನು ಇವತ್ತು ಗಾಯತ್ರಿ ಜಪ ಹೇಳಿದೀನಿ, ಆಯ್ತು ನಂದು ಕೋಟ, ದೇವರದು ಕೋಟ ಆಯ್ತು ಅಂತ ಕೂತ್ಕೊಂಡ್ರೆ ಇಲ್ಲ.
ಸೊ ಅವಾಗ you may have to give energy to that mantra. You may have to work towards it. ಬುಕ್ ತೆಗೆದು ಓದ್ಬೇಕಾಗತ್ತೆ. Something you have to do. Okay. It is not human tendency to worry. It is not human tendency to complain. Human means what? Being human means being peaceful. Okay. Yesterday I told you you have to be still. So working on that stillness is one of the best methods. Okay na? Stillness ಅಂದಾಗ ನೀವು ಮೌನ ವ್ರತ ಫಾಲೋ ಮಾಡ್ತೀರಾ, ಮೌನವಾಗಿರ್ತೀರಾ. ನೀವು ಒಂದು ಪ್ರೇಯರ್ ನ ಮಾಡ್ತೀರಾ, ಆನಂತರ ಅದ್ರ ಮೇಲೆ ಡೌಟ್ ಮಾಡಬಾರ್ದು. ವೆದರ್ ದಿಸ್ ಪ್ರೇಯರ್ ವಿಲ್ ವರ್ಕ್ ಫಾರ್ ಮೀ. ಓಕೆ, ನೀವೇನ್ ಮಾಡ್ತೀರಾ ಅಂತಂದ್ರೆ ಒಬ್ಬರ ಹತ್ರ ಹೋಗ್ತೀರಾ, ಜಾತಕ ತೋರಿಸ್ತೀರಾ, ಅವ್ರು ಹೇಳ್ತಾರೆ ಇದನ್ ಮಾಡ್ಬೇಕು, ಈ ಶಾಂತಿ ಮಾಡ್ಬೇಕು, ಆ ಶಾಂತಿ ಮಾಡ್ಬೇಕು ಅಂತ. ಮನೆಗೆ ಬರ್ತೀರಾ. ಓಕೆ, ನೆಕ್ಸ್ಟ್ I will take second opinion. So you go to another astrologer. That fellow will tell the first astrologer ಏನೇನ್ ಹೇಳಿದಾರೆ ಅದೆಲ್ಲ ಸರಿ ಇಲ್ಲ, ಇದನ್ ಮಾಡಿ ಅಂತ. It is like going to a doctor and then going in for second opinion. Okay, that means you don't have faith in the doctor. You don't have faith in that particular person. Okay, ಗಣಪತಿ ಹತ್ರ ಹೋಗ್ತೀರಾ, 21 ಮೋದಕ ಇಡ್ತೀರಾ, ಇದನ್ ಮಾಡಪ್ಪ ಅಂತ ಹೇಳ್ತೀರಾ. Then you will have a doubt whether Ganpati will do it. Then you go to Lakshmi Ma and tell, I will give you 21, whatever it is. Okay? Huh? And then you... ಅದೇ ಯಾಕೆ ಈ ತರ ಮನುಷ್ಯರಿಗೆ ಯಾಕೆ ಈ ತರ ಮತ್ತೆ ಯೋಚನೆಗಳು ಯಾಕೆ ಬರೋದು ಫಸ್ಟ್ ಈ ತರ ಅಂತ? See, there was one businessman. There was one businessman and his business was not doing well. ಒಂದ್ ದಿವಸ ಹೊರಗಡೆ ಜಗಲಿ ಮೇಲೆ ಕೂತಾಗ ಒಬ್ಬ ಸನ್ಯಾಸಿ ಆ ಕಡೆ ಹೋಗ್ತಾ ಇರ್ತಾನೆ. ಆ ಸನ್ಯಾಸಿಗೆ ನಿಲ್ಲಿಸ್ಬಿಟ್ಟು ಬಾಪ ಒಳಗಡೆ ಅಂತ ಹೇಳ್ಬಿಟ್ಟು ಊಟ ತಿಂಡಿ ಫಲಹಾರ ಎಲ್ಲ ಕೊಟ್ಬಿಟ್ಟು ಅವನಿಗೆ ಮೃಷ್ಟಾನ್ನ ಭೋಜನ ಕೊಟ್ಬಿಟ್ಟು ಆನಂತರ ಕೂಗಿ ಫಲ ತಾಂಬೂಲ ಎಲ್ಲ ಕೊಟ್ಬಿಟ್ಟು ಹಣನೂ ಕೊಡ್ತಾನೆ. ಆಮೇಲೆ ಹೇಳ್ತಾನೆ ಬಿಸ್ನೆಸ್ ಯಾಕೋ ಸರಿ ಓಡ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ. ಅವ ಹೇಳ್ತಾನೆ, ಹೌದಾ ಸ್ವಾಮಿ, ಒಂದು ಗಣಪತಿ ವಿಗ್ರಹ ಇಡಿ, ಗಣಪತಿ ವಿಗ್ರಹದ ಪೂಜೆ ಮಾಡಿ, 1 ವರ್ಷದೊಳಗೆ ನಿಮ್ಮ ಬಿಸ್ನೆಸ್ ಸಕ್ಸಸ್ಫುಲ್ ಆಗತ್ತೆ. ಓಕೆ ಅಂತ ಹೇಳ್ತಾನೆ. ಒಂದು ಸಿಲ್ವರಿನ ಗಣಪತಿ ತಗೊಂಡ್ಬರ್ತಾನೆ, ದೊಡ್ಡದು, 1 ಅಡಿ ದೊಡ್ಡದು ಸಿಲ್ವರ್ ಗಣಪತಿ. he will bring and he will keep in the God's room. ದೇವರ ರೂಮ್ ಅಲ್ಲಿ ಇಡ್ತಾನೆ, ದೇವರ ಕೋಣೆಯಲ್ಲಿ ಇಡ್ತಾನೆ. ಡೈಲಿ ಘಮ ಘಮ ಪರಿಮಳದ ಧೂಪ ದೀಪ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾನೆ. 1 ವರ್ಷ ಆಯ್ತು, 1.5 ವರ್ಷ ಆಯ್ತು, ನೋ ಇಂಪ್ರೂವ್ಮೆಂಟ್. ಒಂದ್ ದಿವ್ಸ ಮಾರ್ಕೆಟ್ಗೆ ಹೋಗುವಾಗ ಹಾಗೆ ಈ ಸನ್ಯಾಸಿನ ನೋಡ್ತಾನೆ. ಓ ನಿಲ್ಲಪ್ಪ ಅಂತಾನೆ. ಏನಪ್ಪ ಸ್ವಾಮಿ, ನೀವು ಹೇಳ್ಕೊಟ್ಟಿದ್ರಿ ಗಣಪತಿ ಪೂಜೆ ಮಾಡಿ ಅಂತ, ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ, ಸ್ಟಿಲ್ ದೇರ್ ಇಸ್ ನೋ ಇಂಪ್ರೂವ್ಮೆಂಟ್. ಹೌದಾ, ಪರವಾಗಿಲ್ಲ, ಒಂದ್ ಕೆಲಸ ಮಾಡು, ಲಕ್ಷ್ಮೀ ಪೂಜೆ ಮಾಡಪ್ಪ, ಖಂಡಿತವಾಗ್ಲೂ 6 ತಿಂಗಳೊಳಗೆ ನಿನ್ನ ಬಿಸ್ನೆಸ್ ಸಕ್ಸಸ್ಫುಲ್ ಆಗತ್ತೆ ಅಂತ. ಓಕೆ ಅಂತಾನೆ. ಅಲ್ಲೇ ಪಕ್ಕದಲ್ಲಿ ಒಂದು ಗೋಲ್ಡ್ ಅಂಗಡಿ ಇರುತ್ತೆ, 2 ಅಡಿಯ ಲಕ್ಷ್ಮೀ ವಿಗ್ರಹ ತಗೊಂಡ್ಬರ್ತಾನೆ. ಗಣಪತಿ ವಿಗ್ರಹ 1 ಅಡಿ, ಲಕ್ಷ್ಮೀ ವಿಗ್ರಹ 2 ಅಡಿ, ಗಣಪತಿ ಪಕ್ಕದಲ್ಲಿ ಇಡ್ತಾನೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಪೂಜೆ ಮಾಡ್ಲಿಕ್ಕೆ ಅಂತ ಧೂಪ ದೀಪ, ಮೋರ್ ಕಾಸ್ಟ್ಲಿಯರ್ ಪರ್ಫ್ಯೂಮ್ ಕೊಡುವಂತ ಒಂದು ಧೂಪ ತರ್ತಾನೆ, ಅಗರಬತ್ತಿ ತರ್ತಾನೆ. ಅಂಡ್ ದೆನ್ he is about to light that ಅಗರಬತ್ತಿ and do ಪೂಜಾ ಟು ಲಕ್ಷ್ಮಿ. ಇಮಿಡಿಯೇಟ್ಲಿ ಅದನ್ನು ಆಫ್ ಮಾಡ್ತಾನೆ, ಅಗರಬತ್ತಿನ ಇಮಿಡಿಯೇಟ್ಲಿ ಆಫ್ ಮಾಡ್ಬಿಡ್ತಾನೆ. ಯಾಕೆ ಗೊತ್ತಾ? ಅದರ ಪರಿಮಳ ಗಣಪತಿಗೆ ಎಲ್ಲಾದ್ರೂ ಹೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು 2 ಕಾಟನ್ ಬಾಲ್ ತಂದು ಗಣಪತಿಯ ಮೂಗಿಗೆ ಹಾಕ್ತಾನೆ. ಆಮೇಲೆ ಮತ್ತೆ ಅಗರಬತ್ತಿ ಹಚ್ತಾನೆ. ಅಗರಬತ್ತಿ ಹಚ್ಚಿದ ತಕ್ಷಣ ಗಣಪತಿ ಪ್ರತ್ಯಕ್ಷ ಆಗ್ತಾನೆ. ನಾನು 1 ವರ್ಷ ಪೂಜೆ ಮಾಡಿದೆ, ನೀನು ಪ್ರತ್ಯಕ್ಷ ಆಗಿಲ್ಲ, ಈಗ ಲಕ್ಷ್ಮೀ ಪೂಜೆ ಮಾಡ್ತಾ ಇದೀನಿ, ಹೊಟ್ಟೆ ಕಿಚ್ಚಿಂದ ಬಂದಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಆತ ಹೇಳ್ತಾನೆ, ಇಲ್ಲಪ್ಪ, ಟುಡೇ ಓನ್ಲಿ ಯು ಕನ್ಸಿಡರ್ಡ್ ಮೀ ಆಸ್ ಅ ಲಿವಿಂಗ್ ಎಂಟಿಟಿ. ನೀನ್ ಯಾವಾಗ ಆ ಮೂಗಿಗೆ ಕಾಟನ್ ಬಾಲ್ ಹಾಕ್ದೆ, ನಾನು ಎಲ್ಲಾದ್ರೂ ಆ ಘಮ ಘಮ ಪರಿಮಳ ಮೂಸ್ತೀನಿ ಅಂತ, ಅವಾಗ್ಲೇ ನಾನು ನಿಜವಾದ ಒಂದು ವ್ಯಕ್ತಿತ್ವ ಅಥವಾ ಒಂದು ಎನರ್ಜಿ ಇದ್ದೀನಿ ಅಂತ ನಿಮಗೆ ಅನ್ಸಿದೆ. ಸೊ ಇಷ್ಟ ದಿವಸ ನೀವು ಯಾರು ಪೂಜೆ ಮಾಡ್ತಿದ್ರಿ? ವಿಗ್ರಹ ಪೂಜೆ ಮಾಡ್ತಿದ್ರಿ. ನೀವೆಲ್ಲ ಯಾರು ಪೂಜೆ ಮಾಡ್ತಾ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ. ಫೋಟೋ ಪೂಜೆ ಮಾಡ್ತಾ ಇದ್ದೀರಾ, ವಿಗ್ರಹ ಪೂಜೆ ಮಾಡ್ತಾ ಇದ್ದೀರಾ, ಅಥವಾ ನಿಜವಾದ ಆ ಎನರ್ಜಿ ಎದುರುಗಡೆ ಇದೆ ಅಂತ ಪೂಜೆ ಮಾಡ್ತಾ ಇದ್ದೀರಾ? ನಿಜವಾದ ಆ ಎನರ್ಜಿ ಎದುರುಗಡೆ ಇದೆ ಅಂತ ನೀವು ಪೂಜೆ ಮಾಡಿದ್ರೆ ಖಂಡಿತವಾಗ್ಲು ನಿಮ್ದು ಏನೇನ್ ಮನೋಕಾಮನೆ ಇದೆ ಅದು ಈಡೇರುತ್ತೆ. ಒಳ್ಳೆಯ ಮನೋಕಾಮನೆಗಳು. ಸೊ ನಿಜವಾದ ಎನರ್ಜಿ, ನಿಜವಾದ ದೇವಿ ಲಕ್ಷ್ಮಿ, ನಿಜವಾದ ಗಣಪತಿ, ನಿಜವಾದ ಆಂಜನೇಯ,
ಅಂದ್ರೆ ಬ್ರೀದಿಂಗ್ ಲೈಕ್ ಯು ಅಂಡ್ ಮೀ, ಫ್ಲಿಪ್ಪಿಂಗ್ ದ ಐಲಿಡ್ಸ್ ಲೈಕ್ ಯು ಅಂಡ್ ಮೀ, ಆ ಒಂದು ಮನೋಭಾವದಲ್ಲಿ ಆ ಒಂದು ಶಕ್ತಿ ನನ್ನ ಎದುರುಗಡೆ ಇದೆ. ವಿಗ್ರಹ ಅಲ್ಲ, ವಿಗ್ರಹ ಪೂಜೆ ಮಾಡಬೇಡಿ, ಫೋಟೋ ಪೂಜೆ ಮಾಡಬೇಡಿ, ಚಿತ್ರದ ಪೂಜೆ ಮಾಡಬೇಡಿ. ನಿಜವಾದ ಒಂದು ಎಂಟಿಟಿ, ನಿಜವಾದ ಒಂದು ಶಕ್ತಿ ನನ್ನ ಎದುರುಗಡೆ ಇದೆ ಅಂತ ಭಾವಿಸ್ಕೊಂಡು ವಿಜುವಲೈಸ್ ಮಾಡಿ ಪೂಜೆ ಮಾಡಿ. ಆಗ ಖಂಡಿತವಾಗ್ಲೂ ಫಲಿಸುತ್ತೆ. ಮತ್ತೆ ಪೂಜೆಗೆ ಯೂಸ್ ಮಾಡುವಂತ ಮಂತ್ರ ಆದ ನಂತರ ಯಾವುದೇ ನೆಗೆಟಿವ್ ಯೋಚನೆ ಮಾಡಬೇಡಿ. ಇಡೀ ದಿನ ಓ ನಮ್ ಗಂಡ ಯಾಕೆ ಲೇಟ್ ಆಗಿ ಬಂದ, ಏನಾದ್ರು ಎಕ್ಸ್ಟ್ರಾ ಕೆಲಸ ಇದೆಯಾ, ಓ ಅಥವಾ ಇನ್ನೆಲ್ಲಾದ್ರೂ ಹೋದ್ರ, ಓ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಯಾಕೆ ಲೇಟ್ ಆಗಿ ಬರ್ತಾ ಇದ್ದಾರೆ, ಅದೆಲ್ಲ ಡೌಟ್ ಬಂತು, ನಿಮ್ಮ ಪೂಜೆ ಎಲ್ಲ ಫಲಿತಾಂಶ ಕೊಡುತ್ತಾ ಯೋಚನೆ ಮಾಡಿ ದಯವಿಟ್ಟು. ಸೊ ಅದಕ್ಕೆ ಟುಡೇ ಆನ್ವರ್ಡ್ಸ್ ವಾಟ್ ಎವರ್ ಯು ಡೂ, ಎಸ್ ಡು ನಾಟ್ ಕ್ರಿಯೇಟ್ ಎನಿಥಿಂಗ್ ನೆಗೆಟಿವ್. ಅದರ ಬಾಲ ಕ್ರಿಯೇಟ್ ಮಾಡಬೇಡಿ ನೆಗೆಟಿವ್ ಆಗಿ. ಓಕೆ, ಸೊ ಮಂತ್ರ ಆದ ನಂತರ ಅಥವಾ ಪೂಜೆ ಆದ ನಂತರ, ಸೊ ಎವ್ರಿ ಥಾಟ್, ಎವ್ರಿ ಅಫರ್ಮೇಶನ್, ಎವ್ರಿ ವರ್ಡ್, ಎವ್ರಿ ಸೆಂಟೆನ್ಸ್ ಈಸ್ ಅ ಮಂತ್ರ. ಸೊ ಇವತ್ತಿಂದ ಬಿ ಕೇರ್ಫುಲ್ ಆಫ್ ವಾಟ್ ಯು ಆರ್ ಅಟರಿಂಗ್, ವಾಟ್ ಯು ಆರ್ ಥಿಂಕಿಂಗ್, ವಾಟ್ ಯು ಆರ್ ಫೀಲಿಂಗ್. ಓಕೆನಾ? ನವ್ ಯು ನೋ ದ ರೀಸನ್. ಎಲ್ಲರೂ ಈ ಮಿಸ್ಟೇಕ್ ಮಾಡ್ತಾ ಇದ್ರಾ ಇಲ್ವಾ? ಮಾಡ್ತಿದ್ವಿ ಸರ್. ಮಾಡ್ತಾ ಇದ್ವಿ ಸರ್, ಟ್ರೂಲಿ. When are you going ನಿಜ to ನಿಜ. when are you going to take steps not to do henceforth ಅಥವಾ forthwith, right from today onwards? ನೀವು ನಿಮ್ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸಿ, ಶಾಂತಿ ಮಾಡಿಸಿ, ಎಲ್ಲ ಮಾಡಿಸಿ, ಪರವಾಗಿಲ್ಲ. ಆದ್ರೆ ಅದ್ರ ನಂತರ ಡೌಟ್ ಪಡಬೇಡಿ. ಈ ಪೂಜೆ ಫಲಿತಾಂಶ ಕೊಡುತ್ತಾ, ಈ ಪೂಜೆಯಿಂದ ಒಳ್ಳೇದಾಗತ್ತಾ, ಈ ಪೂಜೆಯಿಂದ ಅವನ್ ರ್ಯಾಂಕ್ ಬರ್ತಾನ, ಅದೆಲ್ಲ ಮಾಡ್ಬೇಡಿ. ಈ ಪೂಜೆ ಅವನಿಗೆ ಒಳ್ಳೇದೇ ಮಾಡತ್ತೆ, ನಮಗೂ ಒಳ್ಳೇದು ಆಗುವಂತೆ ಮಾಡತ್ತೆ, ಎಲ್ಲಾರ್ಗು ಒಳ್ಳೇದ್ ಮಾಡತ್ತೆ ಅನ್ನೋ ಒಂದು ಭಾವನೆಯಲ್ಲಿ, ಅನ್ನೋ ಒಂದು ಸಂಕಲ್ಪದಲ್ಲಿ ದಯವಿಟ್ಟು ಮಾಡಿ. ಓಕೆ? Yes, sir. Yes, ma. So yes, we'll perform some pranayama now.